ಬಂಧುಗಳೇ, ಏಪ್ರಿಲ್ 20ವರೆಗೆ ಟೈಮ್ ಕೇಳಿದರೆ ಕಾಲಾವಕಾಶ ಕೇಳಿದಕ್ಕಾಗಿ ಆ ಸಮಯಕ್ಕೆ ನಾವು ಸ್ಪಂದನೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ಸರ್ಕಾರ ಕೆಲಸದ ಸಮಯ ಬೇಕಾಗ್ತದೆ. ಈಗಾಗಲೇ ನಾವು ಅವರು ಹೇಳಿದ್ರು ಇದೇ ಹೋರಾಟ ಒಂದು 2 ತಿಂಗಳ ಹಿಂದೆ ಮಾಡಿ ನಮ್ಮವರೆಗೆ ಬಂದಿದ್ದೀರಿ, ಆರ್ಥಿಕ ಇಲಾಖೆವರೆಗೆ ಬಂದಿದ್ರೆ ನಾವು ಇದೇ ಬಜೆಟ್ ನಲ್ಲಿ ಮಾಡ್ತಿದ್ದೀವಿ. ನಿಮ್ಮ ಪ್ರಸ್ತಾವನೆ ನಮಗೆ ಲೇಟ್ ಆಗಿ ಬಂದಿದ್ದಕ್ಕೆ ನಮ್ಮ ಗಮನಕ್ಕೆ ಬಂದಿಲ್ಲ, ಅದು ಅಲ್ಲೇ ಇತ್ತು. ಈಗ ನೀವು ಪ್ರತಿಭಟನೆ ಮಾಡಿದ ಮೇಲೆ ನಾವು ಎಚ್ಚರಿಕೆ ಆಗಿವೆ ಅಂತ ಹೇಳಿದ್ರು. ಅದಕ್ಕೆ ಗಮನಕ್ಕೆ ಲೇಟ್ ಆಗಿ ಬಂದಿದ್ದ ಕಾರಣ ಈಗ 2,000 ರೂಪಾಯಿಗೆ ಒಪ್ಪಿಸಿದೀವಿ. ನಿನ್ನೆಯಿಂದ ನೀವೆಲ್ಲ ಈ ಪ್ರತಿಭಟನೆ ಕೂತಕ್ಕಾಗಿ 2 ದಿನದಿಂದ ಪ್ರಯತ್ನ ಮಾಡಿ ಸಿಎಂ ಅವರನ್ನ 2,000 ರೂಪಾಯಿ ಒಪ್ಪಿಸಿದ್ದಾರೆ. ಈಗ ಅದು ಬೇಡ, ನಮಗೆ ಇದು ಬೇಕಂತ ಕನಿಷ್ಠ ವೇತನ ಬೇಕಂತ ಹೇಳಿದ್ರಿಂದ ಈಗ 20ರವರೆಗೆ ಕಾಲಾವಕಾಶ ಕೇಳಿದರೆ 20ರವರೆಗೆ ವೇಟ್ ಮಾಡೋಣ. 20ರವರೆಗೆ ಆಗದೆ ಇದ್ದಲ್ಲಿ ಈ ಹೋರಾಟ ಬೆಂಗಳೂರಿನೆಲ್ಲ ಬೆಳಗಾವಿ ಇಲ್ಲ, ಸೀದಾ ಮೈಸೂರು ಚಲೋ. ಇಡೀ ರಾಜ್ಯದ 30 ಜಿಲ್ಲೆಯಿಂದ ಮೈಸೂರು ಚಲೋ ಕಾರ್ಯಕ್ರಮ ಪ್ರಯತ್ನ ತಯಾರಿ ಮಾಡೋಣ. ನಾವು ಅವ್ರು ಹೇಳಿದಾರಂತೆ ಸುಮ್ಕೊಳ್ಳೋರೆಲ್ಲ ಇದನ್ನ ಮತ್ತೆ ಪದೇ ಕಂಟಿನ್ಯೂ ಫಾಲೋ ಮಾಡ್ತಿರ್ತೀವಿ. ಅದು ಏನಾಗ್ತಾ ಇದೆ, ಏನ್ ನಡೀತಾ ಇದೆ ನೋಡ್ತಾ ಇರ್ತೀವಿ. ಅದು ಒಂದು ಹಂತಕ್ಕೆ ಬರ್ದೇ ಇದ್ದಲ್ಲಿ ನಾವು ಅಡ್ವಾನ್ಸ್ ಹೇಳ್ಬಿಡ್ತೀವಿ. ಬೀದರ್ನಿಂದ ಮೈಸೂರ್ವರೆಗೆ ಪಾದಯಾತ್ರೆ ಮಾಡ್ತಾ ಮೈಸೂರು ಮುಟ್ಬಿಡೋಣ, ಅವ್ರ ಮನೆ ಮುತ್ತಿಗೆ ಹಾಕಿ ಅಲ್ಲೇ ಕೂತ್ಬಿಡೋಣ. ಚಪ್ಪಾಳೆ ಮುಖಾಂತರ ಪ್ರೋತ್ಸಾಹಿಸ್ಬೇಕು. ದಯವಿಟ್ಟು ತಾವೆಲ್ಲರೂ 3 ದಿನಗಳ ಕಾಲ ಮನೆ ಮಠ ಎಲ್ಲ ಬಿಟ್ಟು ನಮ್ಮ ಸಂಘದ ಕರೆಗೆ ಹೋಗ್ಬಿಟ್ಟು ಸಹಕರಿಸಕ್ಕಾಗಿ ತಮ್ಮೆಲ್ಲರ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಸಂಘದ ಪದಾಧಿಕಾರಿಗಳು ಕೂಡ ಈ ಸಂಘಟನೆ ಮತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸುವ ಸಲುವಾಗಿ ಹಗಲಿರುಳು ಶ್ರಮ ಪಟ್ಟಿದ್ದಾರೆ. ಪದಾಧಿಕಾರಿಗಳು ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳು ಕೂಡ ನಾನು ತುಂಬ ಹೃದಯದಿಂದ ಧನ್ಯವಾದ ಸಲ್ಲಿಸ್ತೇನೆ. ಹಾಗೆ ಈ ರಾಜ್ಯದ MRW ಕಾರ್ಯಕರ್ತರು ನಮಗೆ ಒಂದು 10% MRW ಕಾರ್ಯಕರ್ತರು ಸಪೋರ್ಟ್ ಮಾಡ್ತಿರಲಿಲ್ಲ. ಈ ಹೋರಾಟಕ್ಕೆ ಸುಮಾರು ಒಂದು 50% MRW ಕಾರ್ಯಕರ್ತರು ಕೂಡ ನಮ್ಮನ್ನು ಸ್ಪಂದಿಸಿ ನಮ್ಮ ನವ ಕರ್ನಾಟಕ ತತ್ವ ಸಿದ್ಧಾಂತ ಮತ್ತು ಹೋರಾಟಗಳನ್ನ ನಂಬಿ ಕೈ ಜೋಡಿಸೋದಕ್ಕಾಗಿ ನಮ್ಮ ಕೈ ಜೋಡಿಸಿದವರು ಮತ್ತು ಕೈ ಜೋಡಿಸದೇ ಇರುವಂತವರು ಕೂಡ ಎಲ್ಲರಿಗೂ ಕೂಡ ನಾವು ಈ ವೇದಿಕೆ ಮೂಲಕ ತುಂಬ ಹೃದಯ ಧನ್ಯವಾದ ಸಲ್ಲಿಸ್ತೀವಿ. ಅದೇ ರೀತಿ ಈ ರಾಜ್ಯದ VRW URW ಕಾರ್ಯಕರ್ತರು ಕೂಡ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ನಮ್ಮ ಬೆಂಗಳೂರು ಭಾಗದ ಜಿಲ್ಲೆಯ ಗ್ರಾಮೀಣ ಮತ್ತು ನಗರ MRW ಕಾರ್ಯಕರ್ತರು ಮತ್ತು ನವ ಕರ್ನಾಟಕ ಸಂಘದ ಪದಾಧಿಕಾರಿಗಳು ನಿರಂತರವಾಗಿ 3 ದಿನಗಳಿಂದ ಅವ್ರು ಯಾಕಂದ್ರೆ ಲೋಕಲ್ದವ್ರು ಅವ್ರ ಮೇಲೆ ಹೆಚ್ಚಿನ ಒತ್ತಡ ಇರುತ್ತದೆ. ನಗರ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು ಮತ್ತು ಅವ್ರ ಪದಾಧಿಕಾರಿಗಳು ಎಲ್ಲ ಸೇರಿಕೊಂಡು ನಮ್ಮ ಎಲ್ಲ 1,500-2,000 ಕಾರ್ಯಕರ್ತರಿಗೆ ನೀರು, ಊಟ, ಉಪಚಾರ ಎಲ್ಲ ವ್ಯವಸ್ಥೆ ಮಾಡುವುದು, ಕಾರ್ಯಕ್ರಮದ ಖರ್ಚು ವೆಚ್ಚಗಳ ಜೊತೆಗೆ ಇನ್ನಿತರ ಸವಲತ್ತುಗಳನ್ನು ಕೂಡ ಮಾಡಿದ್ದಾರೆ. ಅವರು ಕೂಡ ನವ ಕರ್ನಾಟಕ ಸಂಘ ಬೆಂಗಳೂರು ಘಟಕಕ್ಕೆ ಮತ್ತು MRW VRW ಕಾರ್ಯಕರ್ತರು ಕೂಡ ತಮ್ಮೆಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ ತುಂಬ ಹೃದಯ ಧನ್ಯವಾದ ಸಲ್ಲಿಸ್ತೇನೆ. ಹಾಗೆ ಪತ್ರಕರ್ತ ಮಾಧ್ಯಮರು ಕೂಡ, ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರು ಕೂಡ ನಮ್ಮನ್ನು ಸಹಕರಿಸಿ ನಮ್ಮ ಹೋರಾಟವನ್ನು ಮತ್ತೊಂದು ತೀವ್ರತೆಯನ್ನು ಸರ್ಕಾರದ ಗಮನ ಸೆಳೆಯಲಿಕ್ಕೆ ಸಹಕರಿಸಿದ್ದಾರೆ. ಅವರನ್ನು ಕೂಡ ನಾವು ನವ ಕರ್ನಾಟಕ ಸಂಘದ ವತಿಯಿಂದ ತುಂಬ ಹೃದಯ ಧನ್ಯವಾದ ಸಲ್ಲಿಸ್ತೀನಿ. ಜೊತೆಗೆ ನಮ್ಮ ಬೆನ್ನೆಲುಬಾಗಿ ನಮ್ಮನ್ನ ರಕ್ಷಣೆ ನೀಡಿ ನಮಗೆ ಈ